ಎಲ್ಲ ಒಂದು ಜನಗಳಿಗೆ ಭಾಳ ಕಲ್ಚರಲ್ ತುಂಬ ಚೆನ್ನಾಗಿ ಬಿದ್ದಿದ್ದೀರಿ ತಂಡ ಜೊತೆಗೆ ನಿಮ್ಮ ಪರ್ಫಾರ್ಮೆನ್ಸ್ ತಮ್ಮನಾಗಿ ಸಕಲಾಗಿತ್ತು ಥ್ಯಾಂಕ್ ಯು ಸರ್. ಖುಷಿ ಆಯ್ತು ನಿಮ್ಮ ಜೊತೆಗೆ ಸಿನಿಮಾ ತುಂಬ ಖುಷಿ ಆಯಿತು. ಜನ ಹಿಂಗೆ ಬಂದು ನಮಗೆ ಇಡೀ ಸಿನಿಮಾಗೆ ಸಪೋರ್ಟ್ ಮಾಡಬೇಕು, ಥಿಯೇಟ್ರಲ್ಲಿ ಫಿಲ್ಮ್ ನೋಡಿ. ಸೊ ಅದನ್ನು ತುಂಬ ರಿಕ್ವೆಸ್ಟ್ ಮಾಡ್ಬೇಕು. ನಿಮ್ಗೆ ಹೆಂಗೆ ಅನಿಸ್ತು ಫಿಲ್ಮ್? ಸೊ ಎಲ್ಲೊಂದು ಕಡೆ ರಾಜ್ ಕುಟುಂಬ ಮತ್ತು ಕಿಚ್ಚವ್ರ ಕುಟುಂಬ ಒಂದು ಸಮ್ಮಿಲನ ಅಂತ ಅನ್ಸುತ್ತೆ ಸಿನಿಮಾ ಅದ್ಭುತವಾಗಿದೆ. ಯಾಕಂದರೆ ಅಣ್ಣವ್ರ ಬೇರೆ ಮೇಲೆ ಅಲ್ಲಿ ಕಾಣಿಸ್ತಾ ಇರ್ತಾರೆ, ಸಿನಿಮಾ ಸಾಂಗ್ಗಳು ಕಾಣಿಸ್ತಾ ಇರುತ್ತೆ, ನೀವು ಹೇಗಿದೆ? ತುಂಬ ಖುಷಿ ಆಗುತ್ತೆ. ಮೀನ್ ಹೇಳ್ದಂಗೆ ನಾವು ಫಿಲ್ಮ್ ಫ್ರೆಟರ್ನಿಟಿ ಎಲ್ಲ ಒಂದೇ ಯಾವಾಗಲೂ. ಸರಿ. ಈ ಪ್ರಾಜೆಕ್ಟ್ ಏನ್ ಮಾಡಿಲ್ಲ ಯಾಕೆ ಬಿಕಾಸ್ ಸಂಚಿತ್ ಅವ್ರು ಹೀರೋ ಆಗಿರ್ತಾರೆ, ನೀವು ತಮ್ಮಗೆ ಯಾಕೆ ಚೂಸ್ ಮಾಡಿದ್ದೀರಾ? ಯಾಕಂದ್ರೆ ನೀವೇ ಇಂಟ್ರೊಡಕ್ಷನ್ ಆಗ್ತಾ ಇದ್ದೀರಾ ಅಂತ ನಾವು ಸುದ್ದಿ ಕೇಳಿ. ಸೊ ಈ ಸಿನಿಮಾ ಯಾಕೆ ಚಾಯ್ಸ್ ಮಾಡಿದ್ರು? ಫಸ್ಟು ಯೋಗಿ ಅಣ್ಣ ಹೇಳಿದ್ರು ಆಡಿಷನ್ ಮಾಡು ಅಂತ. ಸೊ ಆಡಿಷನ್ ಮಾಡಿದೆ, ಆಮೇಲೆ ಕತೆ ಕೇಳಿದೆ. ತುಂಬ ಇಷ್ಟ ಆಯಿತು. ನಾನು ಈ ಕಥೆಯಲ್ಲಿ ಒಂದು ಪಾರ್ಟ್ ಆಗಬೇಕಂತ ತುಂಬ ಆಸೆ ಆಯಿತು. ಸೊ ಅದಕ್ಕೆ ಮಾಡಿದೆ. ಹಿರಿಯರ ಸಲಹೆ ಬಗ್ಗೆ ಸಲಹೆ ಕೇಳಿದೆ. ಇಲ್ಲ ಫಸ್ಟ್ ಮಾಡು ಅಂದರು. ತುಂಬ ಒಳ್ಳೆ ಕತೆ, ತುಂಬ ಒಳ್ಳೆ ಟೀಮ್ ಮಾಡು ಅಂದರು. ಸೊ ಮುರಳಿ ಮಾಮ ಆಗಲಿ ರಾಘು ಮಾಮ ಆಗಲಿ ಮಾಡು ಅಂದರು. ನಿಮ್ಮ ಮನೆ ಕಡೆಯಿಂದ ತಾತ ಎಲ್ಲ ಬಂದಿದ್ದಾರೆ. ತಾತ ಒಂದು ಸ್ವಲ್ಪ ಹೆಲ್ತ್ ಹುಷಾರಿಲ್ಲ, ಸೊ ಅದಕ್ಕೆ ಬಂದಿಲ್ಲ. ಮೇ ಬಿ ನೈಟ್ ಹೋಗಿ ನೋಡ್ತಾರೆ. ರಿಯಲ್ ಹಣ ತಮ್ಮಂತರನೇ ಕಾಣಿಸ್ತಾರೆ ಸಿನಿಮಾ. ಥ್ಯಾಂಕ್ ಯು ಸರ್. ಅದ್ಭುತವಾಗಿದೆ, ನ್ಯಾಚುರಲ್ ಆಗಿದೆ. ಸೊ ಇದು ಮಾತಾಡ್ಕೊಂಡು ಆ್ಯಕ್ಟ್ ಮಾಡ್ತಿದ್ರೆ ಹೇಗೆ ಅಂತ ಈ ಸ್ಕೋರ್ ಮಾಡೋ ವಿಚಾರದಲ್ಲಿ ಇರ್ತಾರೆ ಒಂದಷ್ಟು ಸೀನ್ಗಳು ಭಾಳ ಸಂಚಿ ಬಗ್ಗೆ ಮುಂಚೆ ಮೀಟೇ ಮಾಡಲಿಲ್ಲ. ನಾನು ಫಸ್ಟ್ ಮೀಟ್ ಮಾಡಿದ್ದೆ ಆಫೀಸಲ್ಲಿ. ಅದೇ ಐ ಮೀನ್ ಬರೀ ಆನ್ ಸ್ಕ್ರೀನಲ್ಲಿ ಅಣ್ಣ ಆಗಿರಲಿಲ್ಲ, ನನಗೆ ರಿಯಲ್ ಲೈಫಲ್ಲೂ ಅಣ್ಣ ತಮ್ಮನ ಥರ ಆಗ್ಬಿಟ್ಟಿದ್ದೀವಿ ನಾವು. ಸೊ ತುಂಬ ಖುಷಿ ಆಗುತ್ತೆ. ತುಂಬ ಜನ ಸಿಕ್ಕಿದ್ರು ಫಿಲಮಿಂದ. ಅಂದ್ಕೊಂಡಿರಲಿಲ್ಲ ನಾನು ಇಷ್ಟು ಬಾಂಡ್ ಬೆಳೆಯುತ್ತೆ ಎಲ್ಲರ ಜೊತೆನೂ, ಫ್ರೆಂಡ್ಸಿಂದ ಫ್ಯಾಮಿಲಿಯಾಗಿ ಕನ್ವರ್ಟ್ ಆಗ್ತೀವಿ ಅಂತ ಗೊತ್ತಿರಲಿಲ್ಲ. ಸಂಚಿತ್ ಅವರ ಪರ್ಫಾರ್ಮೆನ್ಸ್ ನಾನು ಫಸ್ಟ್ ಡೇನೇ ಅವ್ರದ್ದು ಫಸ್ಟ್ ಶಾಟ್ ನೋಡಿದಾಗಲೇ ಅನಿಸ್ತು ಅಮೇಝಿಂಗ್ ಪರ್ಫಾರ್ಮರ್, ಈಸ್ ಹಿಯರ್ ಟು ಸ್ಟೇ ಅಂತ ಅನಿಸುತ್ತೆ. ಸೊ ಈಸ್ ಆಲ್ವೇಸ್ ಹಿಯರ್ ಟು ಸ್ಟೇ. ಸೇಮ್ ಏಜ್ ಇಬ್ಬರದು? ಗೊತ್ತಿಲ್ಲ. ಹೇಗಿತ್ತು ನಿಮ್ಮ ಬಾಂಡಿಂಗ್? ಹೇಗಿತ್ತು ಶೂಟಿಂಗ್ ಟೈಮಲ್ಲಿ? ಅದೇ ನಾನು ಹೇಳ್ದಂಗೆ ಅವ್ರ ಬಗ್ಗೆ ನಂಗೆ ಮುಂಚೆ ಪರಿಚಯ ಇರಲಿಲ್ಲ. ಆಫೀಸಲ್ಲಿ ಫಸ್ಟ್ ಟೈಮ್ ಮೀಟ್ ಮಾಡಿ ನಮ್ಮಿಬ್ಬರಿಗೂ ಗೊತ್ತಿರಲಿಲ್ಲ ನಾವು ಇಷ್ಟು ಚೆನ್ನಾಗಿ ಹಿಟ್ ಆಫ್ ಮಾಡ್ತೀವಿ ಅಂತ. ಹಂಗೆ ನ್ಯಾಚುರಲ್ ಆಗಿ ಬೆಳ್ಕೊಂಡು ಹಂಗೆ ಹೋಗ್ತಾ ಇತ್ತು. ನಿಮ್ಮ ಮಾವನ ನಿನ್ನೆ ನೋಡಿದ್ರು. ಸೊ ತುಂಬ ಖುಷಿ ಆಗಿದೆ, ಅವ್ರಿಗೂ ತುಂಬ ಖುಷಿ ಆಗಿದೆ. ನಿಮ್ಮ ಬೇರೆ ಸಿನಿಮಾ ಯಾವ ಥರ ರೆಡಿ ಆಗ್ತಿದೆ? ಮುರಳಿ ಮಾಮನ ಜೊತೆ ಮಾಡ್ತಾ ಇದ್ದೀನಿ, ಉಗ್ರಾಯುಧಂ ಅಂತ. ಸೊ ಅದೇ ನಾನು ಸೊ ಈಗ ಸುದೀಪ್ ಸರ್ ಅವರು ಏನಾದರೂ ನಿಮಗೆ ಕೊಟ್ಟಿದ್ದು ಮತ್ತು ನಿಮ್ಮ ಮಾವನ ಇದೆ. ಅದನ್ನು ಸುದೀಪ್ ಸರ್ ಆಗಲಿ ನನ್ನ ಮಾಮಂದಿರಾಗಲಿ ಅವ್ರು ಕೊಡೋ ಟಿಪ್ಸ್ ಇಲ್ಲಿ ಇಟ್ಕೊಂಡಿರ್ತೀನಿ. ಸೊ ಯಾವಾಗಲೂ ಇಲ್ಲೇ ಇರಲಿ ಅಂತ. ಎಷ್ಟು ಖುಷಿ ಇದೆ ಇವತ್ತು ಸಿಕ್ಕ ರೆಸ್ಪಾನ್ಸು? ತುಂಬ ಖುಷಿ ಆಗ್ತಾ ಇದೆ. ಸೊ ಇನ್ಮೇಲಿಂದ ನೋಡ್ಬೇಕು ಹೆಂಗೆ ಜನ ರಿಸೀವ್ ಮಾಡ್ತಾರಂತ. ಸೊ ಕಾಯ್ತಾ ಇದ್ದೀವಿ ಹೆಂಗೆ ಜನ ತೊಗೊತಾರೆ. ನಿಮ್ಮ ತಾಯಿ ಇಲ್ಲ, ನಮ್ಮ ತಾಯಿ ನೋಡ್ತಾರೆ. ಅಶ್ವಿನಿ ಮೇಡಮ್ ನೋಡ್ತಾರಾ? ಗೊತ್ತಿಲ್ಲ ಮ್ಯಾಮ್, ಇನ್ವೈಟ್ ಮಾಡಿದ್ರು ಗೊತ್ತಿಲ್ಲ ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಅಮ್ಮ ಎಲ್ಲ ಫ್ರೆಂಡ್ಸ್ ಮೇ ಬಿ ಅವರೆಲ್ಲ ನೋಡ್ತಾರೆ ಅನ್ಸುತ್ತೆ. ಈಗ ಒಂದೇ ದಿನ ಸ್ಯಾಂಡಲ್ವುಡ್ಗೆ ಇಬ್ಬರು ಹೀರೋಗಳು ಬಂದಿದ್ದಾರೆ. ನೆಕ್ಸ್ಟ್ ಜರ್ನಿ ಯಾವ ಥರ ಬಯಸ್ತಿದ್ದೀರಾ ನೀವು ಅಂತ ನಿಮ್ಮದೇ? ನೆಕ್ಸ್ಟ್ ಜರ್ನಿ ಹೆಂಗೆ ಬಯಸ್ತೀವಿ ಅಂದರೆ ಒಳ್ಳೆ ಮೂವೀಸ್ಗಳು ಮಾಡಬೇಕು, ಜನಕ್ಕೆ ಒಳ್ಳೊಳ್ಳೆ ಸಿನಿಮಾ ಕೊಡಬೇಕು. ಅದೇ ಮೇನ್ ಗೋಲ್, ಅದೇ ಮೇನ್. ಈಗ ಮ್ಯಾಂಗೋ ಸೀಸನ್ ನಡೀತಾ ಇದೆ ಬಾಕ್ಸ್ ಆಫೀಸು ಮ್ಯಾಂಗೋ ಬಿಸ್ನೆಸ್ ಥರನೇ ಚೆನ್ನಾಗಾಗ್ಬಿಟ್ರೆ ಖುಷಿ ಆಗುತ್ತೆ. ತಾತ ಏನು ಹೇಳಿದ್ರು? ತಾತ ತುಂಬ ಖುಷಿಪಟ್ಟರು. ಪ್ರಾಜೆಕ್ಟ್ ಮಾಡ್ತಿದ್ದೀನಿ ಅಂದಾಗಲೇ ತುಂಬ ಖುಷಿಪಟ್ಟರು. ಸುದೀಪ್ ಸರ್ ತಂದೆ ಸಂಜೀವ್ ಸರ್, ತಾತ ಅವರೆಲ್ಲ ಮುಂಚೆ ಹಳೆ ಫ್ರೆಂಡ್ಸ್. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.